Slightly bent, arms close to the head, all the fingers together. ಎಲ್ಲ ಬೆರಳುಗಳು ಜೊತೆಯಾಗಿರಲಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ ಈ ಪಾಶ್ಚರ್ನಲ್ಲಿ. ಪ್ಲೀಸ್ ಕೀಪ್ ಅ ಫೋಕಸ್ ಆನ್ ಯೋರ್ ಬ್ರೆತ್ ಆ್ಯಂಡ್ ರಿಲ್ಯಾಕ್ಸ್ ಇನ್ ದಿಸ್ ಪಾಶ್ಚರ್. कहेगा लैंग्वेज समझ में आ नहीं रहा है, बोलेगा उठो सुतले रह जा, वैसे तुम सुत जाओ. ತಿಳಿದಿದೆಯಾ? ವಾಟ್ ಇಸ್ ಅ ನಾಡಿ? ನರ್ವ್ ಸಿಸ್ಟಮ್. ಬೇರೆ ಯಾರಾದರೂ ನಾಡಿ ಅಂತ ಹೇಳಿದ್ರೆ ಏನು? ಜೋರಾಗಿ ಹೇಳ್ಬೋದು? ಕರೆಕ್ಟ್. ನಾಡಿಗಳು ಅಂತ ಹೇಳಿದ್ರೆ ನರ್ವ್ಸ್ ಅಲ್ಲ. ನಮ್ಮ ದೇಹದಲ್ಲಿ ಹೇಗೆ ಒಂದು ನರಗಳಿದೆಯೋ ಹಾಗೆ ನಾಡಿಗಳು ಅಂತ ಸಪರೇಟ್ ಆಗಿ ಇರುತ್ತೆ. ನಮ್ಮ ಶಕ್ತಿಗಳು ದೇಹದಲ್ಲಿ ಹರಿಯುವಂತಹ ಗ್ರಂಥಿಗಳನ್ನು ನಾಡಿಗಳು ಅಂತ ಕರೀತಾರೆ. ಈ ರೀತಿ ಮನುಷ್ಯನ ದೇಹದಲ್ಲಿ 36,000 ನಾಡಿಗಳು ಬಲಭಾಗದಲ್ಲಿ, 36,000 ನಾಡಿಗಳು ಎಡಭಾಗದಲ್ಲಿ ಕೂಡ ಇರುತ್ತವೆ. There are 36,000 nadis on the right channel and 36 on the left channel of a human energy system. ಈ ನಾಡಿಗಳನ್ನು ಶುದ್ಧೀಕರಣ ಮಾಡೋದೇ ನಾಡಿ ಶುದ್ಧಿ ಅಭ್ಯಾಸ. To cleanse these nadis and to bring vitality to your life is the process of ನಾಡಿ ಶುದ್ಧಿ. ಇದನ್ನು ಹೇಗೆ ಮಾಡೋದು ಅವರು ಪ್ರದರ್ಶಿಸ್ತಾರೆ, ದಯವಿಟ್ಟು ಗಮನ ಕೊಡಿ. ನಾವು ಯೋಗ ನಮಸ್ಕಾರದ ಒಂದು ಸುತ್ತನ್ನು ಸೌಖ್ಯಕ್ಕಾಗಿ ಯೋಗ ನಾಡಿ ಶುದ್ಧಿ ಅಂದರೆ ನಾಡಿಗಳ ಶುದ್ಧೀಕರಣ. ನಾಡಿ ಅಂದಾಗ ನಾವು 72,000 ನಾಡಿಗಳ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದ್ರೆ ಅವು ಇಡ ಮತ್ತು ಪಿಂಗಳ ಅನ್ನೋ 2 ಪ್ರಾಥಮಿಕ ನಾಡಿಗಳ ಶಾಖೆಗಳಷ್ಟೇ. ಪಿಂಗಳದಿಂದ 36,000 ಮತ್ತು ಇಡದಿಂದ 36,000 ಕವಲುಗಳಾಗಿ ಹಬ್ಬಿವೆ. ಇದು ಮನುಷ್ಯನ ಪ್ರಾಣಶಕ್ತಿ ಶರೀರದ ಸ್ವರೂಪ. ನಾಡಿ ಶುದ್ಧಿ ಅಂದರೆ ಮೂಲಭೂತವಾಗಿ ಇಡ ಮತ್ತು ಪಿಂಗಳವನ್ನು ಶುದ್ಧೀಕರಿಸುವುದು. ಅದರಿಂದ ಪ್ರಾಣ ವ್ಯವಸ್ಥೆ ಸಮತೋಲನದಲ್ಲಿರುತ್ತೆ. ನಿಮ್ಮ ಉಸಿರು ಮತ್ತು ಮಾನಸಿಕ ರಚನೆಯ ಮಧ್ಯೆ ಒಂದು ಸಂಬಂಧ ಇದೆ. ನಿಮ್ಮ ಯೋಚನೆಗಳಲ್ಲಿ ಸಮತೋಲನ ತಂದುಕೊಳ್ಳುವುದು ನೀವು ತೆಗೆದುಕೊಳ್ಳಬೇಕಾದ ಬಹಳ ಮುಖ್ಯವಾದ ಹೆಜ್ಜೆ. ನಿಮ್ಮ ಚಟುವಟಿಕೆ, ಭಾವನೆ, ಬದುಕಿನ ಫಲಿತಾಂಶಗಳು ಮತ್ತು ಇನ್ನೊಬ್ಬರ ಬದುಕಿನ ಮೇಲೆ ನಿಮ್ಮ ಪ್ರಭಾವ, ಇವೆಲ್ಲದರಲ್ಲಿ ಸಮತೋಲನ ತರೋ ನಿಟ್ಟಿನಲ್ಲಿ ನಾಡಿ ಶುದ್ಧಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾಡಿ ಶುದ್ಧಿಯನ್ನು ಮಾಡುವುದು ಹೇಗೆಂದು ಅವರು ತೋರಿಸುತ್ತಾರೆ. ದಯವಿಟ್ಟು ಗಮನಿಸಿ. ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತುಕೊಳ್ಳಿ. ನಿಮ್ಮ ಬೆನ್ನುಹುರಿಯನ್ನು ಆರಾಮವಾಗಿ ಇರುವಂತೆ ನೇರವಾಗಿಟ್ಟುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ. ಎಡಗೈಯನ್ನು ಸಡಿಲವಾಗಿ ನಿಮ್ಮ ಮಡಿಲಿನ ಮಧ್ಯದಲ್ಲಿಡಿ. ಅಂಗೈ ಮೇಲ್ಮುಖವಾಗಿರಲಿ. ಬಲಗೈಯನ್ನು ಮಾತ್ರ ಬಳಸಿ. ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಮಾತ್ರ ಉಪಯೋಗಿಸಿ ಮಧ್ಯದ ಮತ್ತು ತೋರು ಬೆರಳನ್ನು ಮಡಿಚಿ. ಉಂಗುರದ ಬೆರಳು ಹಾಗೂ ಕಿರುಬೆರಳು ನೇರವಾಗಿರಲಿ ಮತ್ತು ಒಂದಕ್ಕೊಂದು ತಾಕಿಕೊಂಡಿರಲಿ. ಹೆಬ್ಬೆರಳಿನಿಂದ ನಿಮ್ಮ ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಎಳೆದುಕೊಳ್ಳಿ. ಉಚ್ಛ್ವಾಸ ಮುಗಿದ ನಂತರ ಅದೇ ಹೊಳ್ಳೆಯಿಂದ ಉಸಿರನ್ನು ಬಿಡಿ. ಅದೇ ರೀತಿ ಉಂಗುರದ ಬೆರಳನ್ನು ಉಪಯೋಗಿಸಿ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಚ್ಛ್ವಾಸ ಮಾಡಿ. ನಂತರ ಅದೇ ಹೊಳ್ಳೆಯಿಂದ ಉಸಿರು ಬಿಡಿ. ಪುನಃ ಬಲದ್ದನ್ನು ಮುಚ್ಚಿ ಎಡದ್ದನ್ನು ತೆರೆದು ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡಿ. ಹೀಗೆ ಮುಂದುವರಿಸಿ. ಉಸಿರಿನ ಮೇಲೆ ಗಮನವಿರಲಿ. ನಾಡಿ ಶುದ್ಧಿಯನ್ನು ಮಾಡುವಾಗ ಉಸಿರನ್ನು ಪೂರ್ತಿಯಾಗಿ ಒಳಗೆಳೆದುಕೊಳ್ಳುವುದು ಹಾಗೂ ಪೂರ್ತಿಯಾಗಿ ಹೊರಬಿಡುವುದು ಬಹಳ ಮುಖ್ಯ. ನಿಮಗೆಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಹಾಗೂ ಮೆದುವಾಗಿ ಮಾಡಿ. ಉಚ್ಛ್ವಾಸ ಅಥವಾ ನಿಶ್ವಾಸ ಮಾಡುವಾಗ
ಯಾವುದೇ ಶಬ್ದ ಮಾಡಬಾರದು. ನಾಡಿ ಶುದ್ಧಿ ತಾನಾಗಿಯೇ ಆಗಲು ಒಂದು ಮೂಲಭೂತ ಅಂಶವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಪ್ರತಿ ನಿಶ್ವಾಸದ ನಂತರ ಹೊಳ್ಳೆಯನ್ನು ಬದಲಾಯಿಸುತ್ತೀರಿ. ಅಂದರೆ ಯಾವ ಹೊಳ್ಳೆಯ ಮೂಲಕ ಉಸಿರೆಳೆದುಕೊಳ್ಳುತ್ತೀರೋ ಅದರಿಂದಲೇ ಉಸಿರು ಬಿಡುತ್ತೀರಿ. ನಾಡಿ ಶುದ್ಧಿಯನ್ನು ಕನಿಷ್ಠ 4 ನಿಮಿಷಗಳವರೆಗೆ ಮಾಡಿ. ಅಭ್ಯಾಸಕ್ಕೆ ಕೆಲವು ತಿದ್ದುಪಡಿಗಳು. ನಿಮ್ಮ ಎಡಗೈಯನ್ನು ತೊಡೆಯ ಮೇಲಿಡಬೇಡಿ. ಎಡಗೈ ಸಡಿಲವಾಗಿ ನಿಮ್ಮ ಮಡಿಲಿನಲ್ಲಿರಬೇಕು. ಬಲಗೈಯಲ್ಲಿ ನೀವು ಕೇವಲ ಹೆಬ್ಬೆರಳು ಹಾಗೂ ಉಂಗುರದ ಬೆರಳನ್ನು ಬಳಸಿ. ಉಂಗುರದ ಬೆರಳು ಹಾಗೂ ಕಿರುಬೆರಳು ನೇರವಾಗಿದ್ದು ಒಂದಕ್ಕೊಂದು ತಾಗಿಕೊಂಡಿರಲಿ. ಮಧ್ಯದ ಬೆರಳು ಮತ್ತು ತೋರು ಬೆರಳನ್ನು ಮಡಿಸಿ. ಒಂದು ವೇಳೆ ನೇರವಾಗಿ ಇಟ್ಟುಕೊಳ್ಳಲಾಗದಿದ್ದರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಅಲ್ಲದೆ ತಲೆ ಕೆಳಮುಖವಾಗುವ ಅಥವಾ ಪಕ್ಕಕ್ಕೆ ವಾಲುವ ಸಾಧ್ಯತೆ ಇರುತ್ತದೆ. ಅರಿವಿಲ್ಲದೆ ನಿಮ್ಮ ಮುಖ ಆ ಕಡೆ ಈ ಕಡೆ ವಾಲಬಹುದು. ನಿಮ್ಮ ತಲೆ ನೇರವಾಗಿರಬೇಕು. ಇದನ್ನು ಪಾಲಿಸಿದರೆ doing few exercise. That was in my mind also. Yoga means okay, assembling one particular day. So now I got a different kind of feeling. It is a sort of integration of your all fragmented parts that I can understand. So this integrations, a lot of small things, gives lot of energy. All energy has combined. That's what Madam used to call inner engineering. So whatever the stressful condition, whatever the difficult situation, your integral thing should be intact. That integral thing itself will give you lot of energy, ideas to take it further. That means you will not be feel any kind of disturbance where you just whatever difficult condition you will not be give up. So that is the kind of things which yoga gives. Yoga means integration, what I personally feel. So thank you, keep doing. And as Madam has told, so unless you do 21 days, it will not develop into a sort of habit. So in order to develop the habit, you must do at least 21 days. Some of the things I also used to practice, but that was more sort of a exercise than really yoga. So now I will also take away from today's program that we have to be more inclined towards the yoga than simple exercises. Thank you. Thank you, sir. Now, vote of thanks. Thank you all. This program is organized by our administration, including SWRI, South Western Railway Institute, BTC, and those who are all attended here. Thank you all, including our office bearers of SWRMA, Association, OBC, and SWRES. Thank you all. And one more thing, there is a small refreshment is there. Kindly attend, please. Thank you all. Thank you. Time कितना ಹಲೋ ಹಲೋ ಮ್ಯಾಟ್ ಎಲ್ಲ ಕೂಡ ಆಗಲೇ ಬಿಡಿ, ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. All officers and staff
are requested to a group photos. ದಯವಿಟ್ಟು ಎಲ್ಲರೂ ಬನ್ನಿ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. सब बोलो अगर बाबू हम एक बोला बार है अगर तो जान खाया वीडियो बनाने उठाइए ना वाह यार क्वालिटी मैडम सोबत काढला की नाही
समझ आए ये दिया लगे इधर डाल ನಾಲ್ಕು ಜನ ಪಿಚ್ಚಿ ಪಿಚ್ಚಿ ಆಗ್ತಾ ಇದೆ ಬೇಡ ಅವ್ರು ಬೇಡ ನಾನು ಆಯ್ತು ಅಂತೆ ಅವ ಬೇಡ वीडियो रिकॉर्डर बहुत गंदा आदमी है मेरा गाड़ी वीडियो बना रहे बंद करना वीडियो हो गया ना हाँ? आएगा
ಎಲ್ಲಿ ಕಾಣ್ತಲ್ಲ ನೀವು? ಬೆಳಗ್ಗೆ ಇದ್ದೀನಿ ಸರ್. ಇವತ್ತಲ್ಲ ನಾನು ಕೆಲಸ ಇವತ್ತಿನ ಕಡೆ ಅವ್ರು ನಿಮ್ಗಳು ಸಾಂಪ್ರದಾಯಿಕ